ಗೈಸ್ ನೋಡ್ಬೋದು ಹಾವು ನೋಡಿ, ಒಂದು ನ್ಯಾಚುರಲ್ ನಾಗರ ಹಾವುನ ನೋಡ್ಬೋದು ನೀವು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅನ್ಕೊಂತೀವಿ. ನಾವು ಕೂಡ ಕಡಕ್ ಆಗಿದ್ದೀವಿ. ಸೊ ನಾವಿವತ್ತು ರಾಮನಗರಕ್ಕೆ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಕೆಲಸ ಇರೋದ್ರ ಮೇಲೆ ರಾಮನಗರಕ್ಕೆ ಬಂದಿದ್ದೀವಿ. ಸೊ ಹಂಗೆ ರಾಮನಗರ ಬೆಟ್ಟ ನಿಮ್ಗೆ ಯಾಕೆ ತೋರಿಸ್ಬಾರ್ದು, ವೈನಾಡ್ ಯಾಕೆ ಬೆಟ್ಟ ತೋರಿಸ್ಬಾರ್ದು ಅಂತ ನಮ್ಗೆ ಬೆಟ್ಟ ಹೋಗ್ತಾ ಇದ್ದೀವಿ ಇವಾಗ. ಸೊ ಬನ್ನಿ, ರಾಮನಗರ ಬೆಟ್ಟ ರೈಟ್ ದೇರ್ ನೋಡ್ಬೋದು. ಎಕ್ಸಾಕ್ಟಾಗಿ ಒಂದು 5 ಕಿಲೋಮೀಟರ್ಸ್ ಇದೆ. ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ, ಹಿಸ್ಟ್ರಿ ಯಾವ್ಯಾವ ಥರ ಇದೆ, ರಾಮನಗರ ಬೆಟ್ಟ ಹೇಗಿದೆ, ಪ್ರತಿಯೊಂದು ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀವಿ. ಸೊ ಬೆಂಗಳೂರಲ್ಲಿ ಅಕ್ಕಪಕ್ಕ ಯಾರ್ಯಾರು ಒಂದು ಒಳ್ಳೆ ಬೆಟ್ಟ ನೋಡ್ತಾ ಇದ್ದೀರಾ, ರಾಮನಗರ ಬೆಟ್ಟ ಇಸ್ ರೈಟ್ ಹಿಯರ್. ಸೊ ಫ್ರೀ ಇರುವಾಗ ಬನ್ನಿ, ವಿಸಿಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಬಿಡಿ, ಇನ್ನೂ ಹೆಚ್ಚಿನ ಕಂಟೆಂಟ್ ಬರುತ್ತೆ. ಸೊ ಬನ್ನಿ, ಇನ್ನೇನಿಗೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಬಡಿ. ಗೈಸ್ ಬಂದಿದ್ದೀವಿ ನೋಡಿ, ಫೈನಲ್ ಆಗಿ ಬಂದು ತಲುಪಿದ್ದೀವಿ ನಾವು ರಾಮದೇವರ ಬೆಟ್ಟಗೆ. ನೋಡ್ಬೋದು, ಒಂದು ಬ್ಯೂಟಿಫುಲ್ ಪ್ಲೇಸ್ ಅನ್ಕೊಳ್ಳಿ. ಈ ದೇವಸ್ಥಾನದ ಕತೆ ಏನಂದ್ರೆ, ರಾಮ ಸೀತೆ ಮತ್ತು ರಾಮ ಸೀತೆ ಅವರು ವನವಾಸ ಮಾಡುವ ಕಾಲದಲ್ಲಿ ಅವರು ಬಂದು ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ರು ಅಂತ ಇಲ್ಲಿನ ಇದು ಹೇಳಲಾಗುತ್ತದೆ. ಮತ್ತೆ ಮೇಲೆಗಡೆ ನಿಮ್ಗೆ ರಾಮದೇವರದ ಒಂದು ಬೆಟ್ಟ ಕೂಡ ಇದೆ. ಆ ಬೆಟ್ಟ ಹೆಂಗಿದೆ ಏನು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ನಾವು ನಿಮ್ಗೆ ಒಳಗಡೆ ಹೋಗಿ ತೋರಿಸ್ತೀವಿ. ಹತ್ರ 300 ರಿಂದ 400 ಮೆಟ್ಲಿರೋ ಅಂತ ಒಂದು ಬೆಟ್ಟ ಇದು. ಟ್ರಕ್ಕಿಂಗ್ ಕೂಡ ಒನ್ ಆಫ್ ದ ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಆಲ್ಸೋ ಗೈಸ್ ಕ್ಯಾನ್ ಸಿ, ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ, ಮತ್ತೆ ಪಾರ್ಕಿಂಗ್ ಇದೆ. ಆ್ಯಂಡ್ ಆಲ್ಸೋ ನೋಡ್ಬೋದು, ಟಿಕೆಟ್ ಬಂದ್ಬಿಟ್ಟು ದೊಡ್ಡವ್ರಿಗೆ 25 ರೂಪಾಯಿ, ಮತ್ತೆ ಪಾರ್ಕಿಂಗ್ ಚಾರ್ಜು 10 ರೂಪೀಸ್ ಇರುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಸರ್ವಿಸ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಮೇಲೆ ಬೆಟ್ಟ ಹೆಂಗಿದೆ, ವ್ಯವಸ್ಥೆ ಏನು ಪ್ರತಿಯೊಂದು ನಾವು ನಿಮಗೆ ಒಳಗಡೆ ಹೋಗಿ ತೋರಿಸ್ತೀವಿ. ನಿಮ್ಮೆಲ್ಲರಿಗೂ ರಾಮದೇವರ ಬೆಟ್ಟಗೆ ಸ್ವಾಗತ, ಸುಸ್ವಾಗತ. ಲೆಟ್ಸ್ ಗೋ ಬಡಿ. ಎಲ್ಲಿ ಬಿಡಬೇಕು? ಮೇಲೆ 400 ಮೆಟ್ಲು. ಓಹೋ, ಎಕ್ಸಾಕ್ಟ್ ಆಗಿ 300 ರಿಂದ 400 ಮೆಟ್ಲಿರೋದು. ಸ್ವಾಮಿಗಳು ಕೂಡ ಹೇಳಿದ್ರು 400 ಮೆಟ್ಲಿದೆ ಎಕ್ಸಾಕ್ಟ್ ಆಗಿ, ಒಂದಲ್ಲ ಎರಡಲ್ಲ. ಸೊ ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒನ್ ಆಫ್ ದ ಫೇಮಸ್ ಜಾಗ ಇದು. ಸೊ ನೀವೇನಾದ್ರು ಬೆಂಗಳೂರು ಅಕ್ಕಪಕ್ಕ ಇದ್ರೆ ಟ್ರೆಕ್ಕಿಂಗ್ ಮಾರ್ನಿಂಗ್ ವೆದರಲ್ಲಿ ಮರಿದಿರಾ ರಾಮದೇವರ ಬೆಟ್ಟಗೆ ವಿಸಿಟ್ ಮಾಡಿ. ಲೆಟ್ಸ್ ಗೋ ಗೈಸ್. ಬೈ ದ ವೇ, ಇದ್ರದ್ದು ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗುತ್ತೆ, ಮಾರ್ನಿಂಗ್ ಒಂದು 7 ಗಂಟೆ 8 ಗಂಟೆಗೆಲ್ಲ ಓಪನ್ ಆಗುತ್ತೆ. ಟ್ರಕ್ಕಿಂಗ್ ಎಲ್ಲ ಅವೈಲೇಬಲ್ ಇರುತ್ತೆ, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡ್ಬೋದು. ನೀವು ನೋಡಿರ್ಬೋದು, ಶೋಲೆ ಅಂತ ಒಂದು ಹಿಂದಿ ಫಿಲಮು, ಒನ್ ಆಫ್ ದ ಫೇಮಸ್ ಫಿಲಮು ಬಂದ್ಬಿಟ್ಟು ಮುಖ್ಯವಾದ ಭಾಗ, ಲೈಕ್ ಅರ್ಧಕ್ಕರ್ಧ ಭಾಗವಾದ ಶೂಟಿಂಗು ಇದೆ ಬೆಟ್ಟದಲ್ಲಿ ನಡೆದಿರೋದು. ನಾನು ನಿಮ್ಗೆ ಸುಮಾರು ಸತಿ ಹೇಳ್ತಾ ಇರ್ತೀನಿ, ಮನುಷ್ಯನ್ಗೆ ಬಾಡಿಲಿ ಶಕ್ತಿ ಇರುವಾಗ ಬೆಟ್ಟಗಳ ಹತ್ತಿ ನೋಡಿ ಅಂತ. ದಯಮಾಡಿ ನಿಮ್ಮ ಬಾಡಿಲಿ ಶಕ್ತಿ ಇರೋ ಅಷ್ಟರಲ್ಲಿ ಬೆಟ್ಟಗಳನ್ನ ಹತ್ತಿ ಈ ಒಂದು ಪರಿಸರನ ನೋಡಿ ಅಂತ ಹೇಳ್ತೀನಿ. ಸೊ ಇನ್ನೂ ಒಂದು 250 ಸ್ಟೆಪ್ಸ್ ಇದೆ, ಹತ್ಬಿಟ್ಟು ಮೇಲೆ ನಾವು ನಿಮಗೆ ಸಿಗ್ತೀವಿ. ಲೆಟ್ಸ್ ಗೋ. ನಿಮ್ಗೆ ಹೇಳಿದ್ನಲ್ಲ, ಒಂದಲ್ಲ ಎರಡಲ್ಲ 1413 ಬೆಟ್ಟಗಳಿದೆ ಕರ್ನಾಟಕದಲ್ಲಿ. ಸೊ ಇಂಡಿಯಾದಲ್ಲಿ ಸಾವಿರಾರು ಬೆಟ್ಟ ಇದೆ, ಲೆಕ್ಕನೇ ಆಗ್ತಿರೋ ಅಷ್ಟು. ಸೊ ದಯಮಾಡಿ ಆದಷ್ಟು ಬೆಟ್ಟಗಳನ್ನ ಕವರ್ ಮಾಡೋಕೆ ನೋಡಿ, ಮೈಯಲ್ಲಿ ಶಕ್ತಿ ಇರೋ ಅಷ್ಟರಲ್ಲಿ. ಲೆಟ್ಸ್ ಗೋ ಫ್ರಮ್ ದೇವರ ಬೆಟ್ಟ. ಆನ್ ದ ವೇ ಬರ್ತಾ ಇದ್ದಂಗೆ ಫಸ್ಟ್ ನಿಮ್ಗೆ ದೇವಸ್ಥಾನ ಇಲ್ಲಿ ಕಾಣಿಸುತ್ತೆ ನೋಡಿ, ರೈಟ್ ಸೈಡ್ ಅಲ್ಲಿ. ಒನ್ ಆಫ್ ದ ಬ್ಯೂಟಿಫುಲ್ ಶಿವ ದೇವಸ್ಥಾನ. ಒಂದು ಒಳ್ಳೆ ಶಿವನ್ ಪೂಜೆ ಕೂಡ ಆಗುತ್ತೆ ಇಲ್ಲಿ. ಇಲ್ಲಿಂದ ಇನ್ನ ಒಂದು 200 ಮೆಟ್ಲು ಇದೆ, ಸಾಕಷ್ಟು ದೇವಸ್ಥಾನ ಕಾಣಿಸುತ್ತೆ. ಅಂಡ್ ಬೈ ದ ವೇ, ಇಲ್ಲಿ ಕಣ್ಣಿಗೆ ಕಾಣಿಸ್ತಿರೋಂಥ ಬರ್ಡ್ಸ್, ಪಕ್ಷಿಗಳು ತುಂಬಾ ರೇರ್ ಕಾಣಿಸ್ಕೊಳೋದು. ಆ ತರ ಒಂದು ಪಕ್ಷಿ ಕೂಡ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ತಿಳ್ಕೊಳ್ಳಿ. ಗಾಯ್ಸ್, ಸ್ಟ್ರೈಟ್ ನೀವು ಮೇಲೆ ಬಂದಿದ್ದೆ, ಫಸ್ಟ್ ಶಿವನ್ ದೇವಸ್ಥಾನ ಸಿಗುತ್ತೆ. ಅದ್ರ ನೆಕ್ಸ್ಟ್ ನೀವು ಮೇಲೆ ಹತ್ತಿ ಬಂದಿದ್ದೆ, ಲೆಫ್ಟ್ ಅಲ್ಲೇ ನಿಮ್ಗೆ ಒಂದು ಆಂಜನೇಯ, ನಮ್ಮ ಬಾಸ್ ಆಂಜನೇಯದು ಒಂದು ನಿಮ್ಗೆ ಇದು ಸಿಗುತ್ತೆ, ಪೇಂಟಿಂಗು. ಬ್ಯೂಟಿಫುಲ್ ದೇವಸ್ಥಾನ, ಬಹಳ ಇತಿಹಾಸ ಇರುವಂತ ಒಂದು ದೇವಸ್ಥಾನ ಅನ್ಕೊಳ್ಳಿ. ಒಂದಲ್ಲ ಎರಡಲ್ಲ, ಶತಮಾನಗಳ ಕಾಲದಿಂದ ರಾಮ ಸೀತೆ ಮಹಾಭಾರತದ ಕಾಲದಿಂದ ಕಟ್ಟಿರುವಂತ ಒಂದು ಬಂಡೆದಲ್ಲಿ ಕಟ್ಟಿರುವಂತ ಒಂದು ದೇವಾಲಯ. ಇವತ್ತಿಗೂ ಜನರು ಇಲ್ಲಿ ರಾಮದೇವ ಬೆಟ್ಟ ಅಂತ ಕರೀತಾರೆ. ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್. ಇವಾಗ ಸದ್ಯಕ್ಕೆ ಎಲ್ಲ ಕ್ಲೋಸ್ ಆಗಿದೆ. ಸೊ ಬೆಳಗಿನ ಹೊತ್ತು ಟ್ರೆಕ್ಕಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ನೋಡ್ಬೋದು, ಇದು ಆಂಜನೇಯ ದೇವಸ್ಥಾನನೇ. ಇತಿಹಾಸ ಯಾರು ನೋಡ್ಬೇಕಂತ ಇದ್ದೀರಾ, ಶತಮಾನಗಳ ಹಳೆಯ ಒಂದು ದೇವಾಲಯನ ರಾಮದೇವರ ಬೆಟ್ಟ ರಾಮನಗರದಲ್ಲಿದೆ.
ಒಂದ್ಸತಿ ದಯಮಾಡಿ ವಿಸಿಟ್ ಮಾಡಿ. ಯು ಗೈಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಬಂದು ತಲುಪಿದೀವಿ ಅಫಿಷಿಯಲಿ 400 ಮೆಟ್ಲು ಮೇಲೆ ಇರುವಂತಹ ರಾಮದೇವರ ಬೆಟ್ಟಗೆ. ನೋಡ್ಬೋದು ಒನ್ ಆಫ್ ದ ಬ್ಯೂಟಿಫುಲ್ ಹಳೆಯ ಒಂದು ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ನೋಡ್ಬೋದು ಈ ತುಳಸಿ ಕಟ್ಟೆನೂ ಬಹಳ ಯೂಸ್ ಆಗಿದೆ. ದ ಆರ್ಕಿಟೆಕ್ಚರ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ಲಿ ವೆಲ್ ಮೇಂಟೈನ್ ಗೈಸ್. ಇವತ್ತಿಗೂ ಅಷ್ಟೇ ಒಂದು ಸುರಕ್ಷಿತವಾಗಿ ಕಾಪಾಡಿದ್ದಾರೆ ಈ ಜಾಗನ ಗೈಸ್. ಈ ಒಂದು ಆಂಜನೇಯ ದೇವಸ್ಥಾನ ಮತ್ತು ರಾಮ ದೇವಸ್ಥಾನ ನೀವು ಮೇಲೆಗಡೆ ನೋಡ್ಬೋದು. ಇಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತದೆ. ಹಬ್ಬ ದಿನಗಳಲ್ಲಿ ಈ ಥರ ಎಲ್ಲ ಒಂದು ಸಾಕಷ್ಟು ಪೂಜೆಗಳು ನಡೆಯುತ್ತೆ. ರೈಟ್ ದೇವಸ್ಥಾನದ ಆಪೋಸಿಟ್ ನೀವು ನೋಡ್ಬೋದು ಬ್ಯೂಟಿಫುಲ್ ಬೆಟ್ಟಗಳು. ಯಾವುದೇ ಕಡೆ ನೋಡಿದ್ರು ಬೆಟ್ಟ, ನಿಮಗೆ ಕಂಪ್ಲೀಟ್ಲಿ ಬೆಟ್ಟ ಇರುತ್ತೆ. ಇದು ಬಿಟ್ಟರೆ ಬೇರೆ ನಿಮಗೆ ಟ್ರಕ್ಕಿಂಗ್ ಮಾಡಲು ಒಂದು ಅವಕಾಶ ಇದೆ ಈ ಜಾಗದಲ್ಲಿ. ಟ್ರಕ್ಕಿಂಗ್ ಲವರ್ಸ್ ಯಾರ್ಯಾರು ಇದ್ದೀರಾ, ಮತ್ತು ಒಂದು ಪೀಸ್, ಶಾಂತಿ, ಒಂದು ದೇವಸ್ಥಾನದ ವಾತಾವರಣ ಯಾರ್ಯಾರು ನೋಡ್ಬೇಕಂತ ಇದ್ದೀರಾ, ಈ ಒಂದು ಜಾಗ ನಿಮಗೆ ಅಂತ ಹೇಳ್ತೀನಿ. ಸೊ ಅಕ್ಕಪಕ್ಕ ಬೆಂಗಳೂರು ಅಕ್ಕಪಕ್ಕ ಯಾರ್ಯಾರು ಇದ್ದೀರಾ ಮರಿದಿರಾ ವಿಸಿಟ್ ಮಾಡಿ ಗೈಸ್. ರಾಮನಗರದಲ್ಲಿ ಇಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥ ಒಂದು ಬೆಟ್ಟ ಇದೆ ಅಂತ ನನಗೆ ನಿಜಕ್ಕೂ ಗೊತ್ತೇ ಇರಲಿಲ್ಲ. ಅಷ್ಟು ಕ್ಲೀನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಗ್ರೀನಾಗಿ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒನ್ ಆಫ್ ದ ಬ್ಯೂಟಿಫುಲ್ ವೆಲ್ ಮೇಂಟೈನ್ಡ್ ಬೆಟ್ಟ ಅಂತ ಹೇಳ್ಬೋದು. ನೀವು ಬಂದರೆ ದಯಮಾಡಿ ಯಾರು ಪ್ಲಾಸ್ಟಿಕ್ಸ್ನ ಹಾಕಿ ಬೆಟ್ಟನ ಹಾಳು ಮಾಡಬೇಡಿ ಅಂತೀನಿ. ನಮಸ್ಕಾರ. ಗೈಸ್ ನೋಡ್ಬೋದು ಹಾವು ನೋಡಿ, ಒಂದು ನ್ಯಾಚುರಲ್ ನಾಗರ ಹಾವುನ ನೋಡ್ಬೋದು ನೀವು. ಟಕ್ಕಂತ ಪಾಸ್ ಆಗ್ಬಿಡ್ತದು. ಲೆಟ್ಸ್ ಗೋ ಗೈಸ್, ಹ್ಯಾವ್ ಎ ಬ್ಯೂಟಿಫುಲ್ ಡೇ. ದೇರ್ ಇಸ್ ಲಾಟ್ ಆಫ್ ಬೆಟಾಸ್ ನೆಕ್ಸ್ಟ್ ಯು ಗೈಸ್. ಸೊ ಎಲ್ಲರೂ ಹೋಗಿ ಒಳ್ಳೊಳ್ಳೆ ಪ್ಲೇಸ್ ನ ನೋಡಿ ಕಣ್ಣನ್ನ ಆನಂದ ಪಡಿಸ್ಕೊಳ್ಳಿ ಗೈಸ್. ನೋಡಿ ಈ ತರ ಒಂದು ಸಾಕಷ್ಟು ಇತಿಹಾಸ ಒಂದು ಇದನ್ನ ಬರವಣಿಗೆನ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಬೆಟ್ಟಗಳ ಮೇಲೆ. ಸೊ ಇದೇ ಒಂದು ಸಾಕ್ಷಿ ರಾಮ ಸೀತೆ ಅವಾಗಿನ ಕಾಲದಲ್ಲಿ ಇಲ್ಲಿ ಬಂದು ವಿಶ್ರಾಂತಿ ಪಡಿತಿದ್ರ ಇಲ್ಲ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಮತ್ತು ಇತಿಹಾಸನೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಇಲ್ಲಿ ಬಂದಾಗ ಈ ತರ ಒಂದು ಇತಿಹಾಸ ಬರ್ದಿರುವಂತ ಒಂದು ವಿಷಯನ ನೋಡೋದನ್ನ ಮರಿಬೇಡಿ ಗೈಸ್. ಈ ಬೋರ್ಡಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಷ್ಟು ಪ್ಲೇಸಸ್ ಇದೆ ಇಲ್ಲಿ. ಕಂಪ್ಲೀಟ್ ಆಗಿ ನಿಮ್ಗೆ ಬೇರೆ ತರ ದ್ವಾರ ಆಗಿರ್ಬೋದು, ಆಮೇಲೆ ಬೆಟ್ಟ ಆಗಿರ್ಬೋದು, ಬೆಟ್ಟದ ತುರಿಯ ನೋಟ, ಮತ್ತೆ ರಾಮದೇವರ ಬೆಟ್ಟದ ಮುಖ್ಯ ದ್ವಾರ. ಸೊ ಈ ಜಾಗ ಎಲ್ಲ ಜಾಗ ನೀವು ನೋಡ್ಬೋದು. ಅಂಡ್ ಆ ಬರ್ಡ್ ಏನ್ ನೋಡ್ತಾ ಇದ್ದೀರಾ, ಅದು ಈಜಿಪ್ಷಿಯನ್ ರಣಹದ್ದು ಅಂತ. ಈಜಿಪ್ಷಿಯನ್ ರಣಹದ್ದು ಈ ಒಂದು ಬೆಟ್ಟ ಮೇಲೆ ನೋಡ್ಬೋದು ನೀವು. ಸೊ ಇಷ್ಟೊಂದು ಸಾಕಷ್ಟು ಜಾಗಗಳನ್ನ ನೀವು ಬಂದ್ರೆ ಕವರ್ ಮಾಡಿ, ಮರಿದಿರಾ ವಿಸಿಟ್ ಮಾಡಿ. ಗೈಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಓಕೆ ಗೈಸ್, ಎಂಜಾಯ್ ದ ವಿಡಿಯೋ. ಓಕೆ ಗೈಸ್, ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಪೀಸ್.